ಹಾಯ್ ಎಲ್ರಿಗೂ ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಆ ದೇವರು ಆರೋಗ್ಯ, ಆಯುಷು, ಸಂಪತ್ತು, ದುಡ್ಡು ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಎಲ್ರೂ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ನಾನು ಒಬ್ಳು ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಯಾವ ರೀತಿ ಆಚರಿಸಿದ್ವಿ ವರಲಕ್ಷ್ಮಿ ಹಬ್ಬನ, ಯಾವ ರೀತಿ ಆಚರಿಸಿದ್ರಿ ಅಂತಂದು ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ಹಾಗೆ ನಾನು ಯಾವ ರೀತಿ ಸಿಂಪಲ್ಲಾಗೆ, ನಾವೇನು ಲಕ್ಷ್ಮಿನ ಕೂರಿಸಲ್ಲ, ಆದ್ರೂ ಪೂಜೆ ಮಾಡದೆ ಇರೋಕ್ಕಾಗಲ್ವಲ್ಲ, ಹಾಗಾಗಿ ಸ್ವಲ್ಪ ಫೋಟೋ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಆ ವಿಡಿಯೋನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಆದಷ್ಟು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ಬೆಳಗ್ಗೆಯಿಂದ ಎಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಹಬ್ಬದ ದಿನ ಬ್ಯುಸಿಯಾಗಿರೋದ್ರಿಂದ ನಾನು ಅಡುಗೆ ಕೆಲಸದಿಂದ ಸ್ವಲ್ಪ ಸ್ಟಾರ್ಟ್ ಮಾಡಿದೆ ವಿಡಿಯೋನ. ಸೊ ಅಲ್ಲಿಂದ ನಾನು ಪೂಜೆ ಮಾಡಿದ್ದು ಮತ್ತು ಅಡುಗೆ ಮಾಡಿದ್ದು, ಮತ್ತು ನಮ್ಮ ಮನೆಯವರು ಇದಕ್ಕೆ ಹೋಗಿದ್ರಲ್ಲ ದೇವಸ್ಥಾನಕ್ಕೆ, ಆ ಪ್ರಸಾದ ಎಲ್ಲ ಅಂದರೆ ಇದು ಟ್ರಿಪ್ ಹೋಗಿದ್ರಲ್ಲ, ಸೊ ಆ ಪ್ರಸಾದನ ಎಲ್ಲ ಹಂಚಿದ್ದೀನಿ ಇವತ್ತೇ. ಸೊ ಅದು ಪೂಜೆ ಎಲ್ಲ ಮಾಡ್ಕೊಂಡು ಟೋಟಲಾಗಿ ಸಿಂಪಲಾಗಿ ಯಾವ ರೀತಿ ಮಾಡ್ಕೊಂಡೆ ಅನ್ನೋದನ್ನ ಈ ವ್ಲಾಗ್ ಮುಖಾಂತರ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಕೆಲಸಗಳು. ಬೆಳಿಗ್ಗೆಯಿಂದ ಫುಲ್ ಕೆಲಸ ಮಾಡಿದ್ದೀನಿ, ಯಾಕಂದರೆ ನಾನು ಮೊನ್ನೆ ಎಲ್ಲ ಸ್ವಲ್ಪ ವೀಡಿಯೋಸ್ಗೆಲ್ಲ ಓಡಾಡ್ಕೊಂಡಿದ್ದೆ. ಮನೆಯಲ್ಲಿ ನಾವು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡಿರಲಿಲ್ಲ. ಆದ್ರೂ ಒಂದು ವೀಕ್ ಮುಂಚೆ ಅಂದರೆ ಹಿಂದೆ ಕ್ಲೀನ್ ಮಾಡಿದ್ದೆ, ಅದಕ್ಕೆ ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಬೆಳಿಗ್ಗೆಯಿಂದ. ಸೊ ನೈಟೂ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮಾಡಿದೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಮತ್ತು ಇದು ಕ್ಲೀನಿಂಗ್ದು, ನೆಲ ಒರೆಸಿದ್ದು ಮತ್ತು ಹೊರಗಡೆ ಎಲ್ಲ ತೊಳೆದಿದ್ದು ಅದು ಏನೂ ಶೇರ್ ಮಾಡ್ಕೊಂಡಿಲ್ಲ, ತುಂಬ ಕೆಲಸ ಮಾಡಿಕೊಂಡೆ. ಅದು ಒಬ್ಬಳೇ ಇರೋದ್ರಿಂದ, ಯಾಕಂದರೆ ನಿಮಗೂ ಗೊತ್ತು, ವೀಡಿಯೋಸಲ್ಲೆಲ್ಲ ನೋಡಿರ್ತೀರ, ನಾನು ಒಬ್ಬಳೇ ಹೆಣ್ಮಕ್ಳಿರೋದು ಮನೆಯಲ್ಲಿ. ಸೊ ನನಗೆ ಹೆಣ್ಮಕ್ಳಾಗಿರ್ಬೋದು, ಇಲ್ಲ ಅಕ್ಕ ತಂಗಿರು ಈ ಥರ ಯಾರೂ ಇಲ್ಲ. ಸೊ ಅದಕ್ಕೋಸ್ಕರ ಇನ್ನು ನಾನೇ ಮಾಡಬೇಕು, ಎಷ್ಟೇ ಕೆಲಸಗಳಿದ್ರು ನಾನು ಒಬ್ಬಳೇ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದಕ್ಕೆ ಬೆಳಗ್ಗೆ ಎದ್ದೊಳೋದು ಈ ಥರ ಹಬ್ಬಗಳ ಟೈಮಲ್ಲಿ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಆವಾಗ ಸ್ವಲ್ಪ ಯಾರಾದರೂ ಮನೇಲಿ ಇರ್ಬೋದು ಇತ್ತಲ್ವಾ ಅಂತ ಅನಿಸುತ್ತೆ. ಯಾಕಂದರೆ ಯಾರಿಗೇ ಆಗಿರ್ಬೋದು, ಮನುಷ್ಯ ಜಾತಿನೇ ಅಷ್ಟಲ್ವಾ. ಸೊ ಅವ್ರಿಗೆ ಏನಾದರೂ ಸ್ವಲ್ಪ ರಿಸ್ಕ್ ಅನ್ನಿಸ್ದಾಗ, ಏನಾದರೂ ಕಷ್ಟ ಬಂದಾಗಲೇ ಒಬ್ರು ಇರಬೇಕಾಗಿತ್ತು ಅಂತ ಅನಿಸೋದು. ಎಲ್ಲ ಚೆನ್ನಾಗಿದ್ದರೆ ಯಾರೂ ನೆನಪಾಗಲ್ಲ. ಅದಕ್ಕೆ ದೇವರು ಕಷ್ಟಗಳು 2 ದಿನ, ಸುಖಗಳು 2 ದಿನ ಕೊಡ್ತಾರೆ ಅಂತ ಅಂತಾರಲ್ಲ, ಆ ರೀತಿ. ಸೊ ಒಂದೇ ಥರ ಇದ್ದರೆ ಆ ಲೈಫು ಏನು ಅನ್ನೋದು ಗೊತ್ತಾಗೋದಿಲ್ಲ ಮೇನು ಮನುಷ್ಯರಿಗೆ. ಹಾಗಾಗಿ ಅದಕ್ಕೋಸ್ಕರ ಹೇಳ್ದೆ ನಾನು, ನನಗೂ ಈ ಥರ ನೆನಪಾಗುತ್ತೆ ಯಾವಾಗಲಾದರೂ ಈ ಥರ ರಿಸ್ಕ್ ಅನ್ನಿಸ್ದಾಗ, ಯಾರಾದರೂ ಒಬ್ರು ಇರಬೇಕಾಗಿತ್ತಲ್ಲ ಮನೇಲಿ ಹೆಣ್ಮಕ್ಳು ಅಂತ ಅನಿಸುತ್ತೆ. ಇಲ್ಲದೆ ಇದ್ದವ್ರು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಅದಕ್ಕೆ ನಾವೇ ಕಷ್ಟಪಟ್ಟು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಈ ಥರ ಕೆಲಸ. ಸೊ ನಾನು ಇವತ್ತು ಸ್ವಲ್ಪ ಪಾಯಸ, ಚಿತ್ರಾನ್ನ, ಅನ್ನ ಸಾಂಬಾರು, ಸ್ವಲ್ಪ ಹಪ್ಪಳ ಸಂಡಿಗೆ ಕರಿಯೋಣ ಅಂದ್ಕೊಂಡಿದ್ದೀನಿ ಅಷ್ಟೇ. ಒಬ್ಬಟ್ಟಿದೆಲ್ಲ ಮಾಡೋಕ್ಕಾಗಲ್ಲ ಒಬ್ಬಳೇ ಇರೋದ್ರಿಂದ. ಇನ್ನು ಪೂಜೆಗೆಲ್ಲ ಜೋಡಿಸ್ಕೋಬೇಕಾಗಿತ್ತಲ್ಲ, ಹಾಗಾಗಿ ಪೂಜೆಗೆಲ್ಲ ಫಸ್ಟು ನಾನು ಸ್ನಾನ ಮಾಡ್ಕೊಂಡು ಅದೆಲ್ಲ ನೆಲ ಒರೆಸಿ ಪೂಜೆಗೆ ಫಸ್ಟು ಜೋಡಿಸಿ ನಾನು ಹೂವೆಲ್ಲ ಇಟ್ಬಿಟ್ಟು ಫ್ರಿಡ್ಜಲ್ಲೇ ಇಟ್ಟಿದ್ದೆ. ನಾನು ಪಾವಗಡ ಹೋಗಿ ತಂದಿದ್ದೆ ಎಲ್ಲನೂ ಫ್ರಿಡ್ಜಲ್ಲಿ ಇಟ್ಟಿರೋದು. ಈಗ ನೀಟಾಗೆಲ್ಲ ಅದು ನೀರೆಲ್ಲ ಒಂಥರ ಇದಾಗಿತ್ತು. ಸೊ ಆದ್ರೂ ಚೆನ್ನಾಗೇ ಇತ್ತು ಹೂವೆಲ್ಲನೂ. ಅದನ್ನು ಸ್ವಲ್ಪ ಎಲ್ಲ ನೀಟಾಗಿ ಎಲ್ಲ ಒದ್ರು ಬಿಟ್ಟು ಕೊಡ್ವಿ ಅದನ್ನು ನೀಟಾಗಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೇವಂತಿಗೆ ಹೂವು ತಂದಿದ್ದೆ. ಅದರಿಂದ ಈಗ ಸ್ವಲ್ಪ ಫೋಟೋಗೆಲ್ಲ ಸ್ವಲ್ಪ ಲುಕ್ ಬರಬೇಕಂದ್ರೆ ಸೇವಂತಿಗೆ ಹೂವು ಇಟ್ಟರೆ ತುಂಬ ಚೆನ್ನಾಗಿರೋದು. ಅದೆಲ್ಲ ರೆಡಿ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಸಿಂಪಲ್ಲಾಗಿ ಈ ಡ್ರೆಸ್ ಹಾಕಿದ್ದೀನಿ. ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ ಈ ಡ್ರೆಸ್ಸು. ನನಗಂತೂ ತುಂಬ ಇಷ್ಟ ಇದು. ಸೊ ನಾನು ಅವಾಗ ಎಲ್ಲಾದರೂ ಹೊರಗಡೆ ಹೋದರೆ ಹಾಕ್ಕಂತ ಇದ್ದೆ. ಈಗ ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ಯಾವಾಗಲಾದರೂ ಹಿಂಗೆ ಹಬ್ಬಗಳಲ್ಲಿ, ಸೊ ಇಲ್ಲ ಎಲ್ಲಾದರೂ ಹೋಗ್ಬೇಕಂದ್ರೆ ಇದನ್ನ ವೇರ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಮ್ಮ ರಿಲೇಷನ್ ಎಲ್ಲ ಕೇಳ್ತಾ ಇರ್ತಾರೆ, ಎಲ್ಲಿ ತೊಗೊಂಡೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾನು ಮೀಶೋಲ್ಲೇ ತೊಗೊಂಡಿದ್ದು. ಸೊ ನನಗಂತೂ ತುಂಬ ಇಷ್ಟ ಇದು ಪರ್ಪಲ್ ಡ್ರೆಸ್ಸು. ಅದಕ್ಕೆ ಸ್ವಲ್ಪ ಇದು ತುಪ್ಪ ಹಾಕ್ಬಿಟ್ಟು ಉರಿತಾ ಇದ್ದೀನಿ. ನಾರ್ಮಲಾಗಿ ಪಾಯಸ, ಇನ್ನೇನು ಅದನ್ನೇನು ಪ್ರೋಸೆಸ್ಸಾಗಿ ತೋರಿಸೋ ಅವಶ್ಯಕತೆ ಏನಿಲ್ಲ. ನಾರ್ಮಲಾಗಿ ಎಲ್ಲರೂ ಮಾಡೋ ಥರನೇ ನಾನು ಮಾಡ್ತಾಯಿದ್ದೀನಿ. ಶಾವಿಗೆ, ಸ್ವಲ್ಪ ಹಾಲು, ತುಪ್ಪ ಇದೆಲ್ಲ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ, ಮೇಯ್ನು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ನನಗೆ ಜಾಸ್ತಿ ಇಷ್ಟ. ನನ್ನ ಮಕ್ಕಳಿಗೆ ಮತ್ತು ನಮ್ಮ ಮನೆಯವರು ಸ್ವಲ್ಪ ತಿನ್ನಲ್ಲ. ಅದಕ್ಕೋಸ್ಕರ ನನಗಾಗಿ ಒಂದು 5-6 ದ್ರಾಕ್ಷಿ, ಒಂದು 5-6 ಗೋಡಂಬಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ನೀಟಾಗಿ ತುಪ್ಪದಲ್ಲೆಲ್ಲ ಹುರ್ಕೊಂಡು ಈ ಕಡೆ ಸೈಡ್ಗೆ ಎತ್ತಿಟ್ಟು, ಈಗ ನೀರೆಲ್ಲ ನಾನು ಈ ಕೊಡದಲ್ಲಿ ತೊಗೊಬಿಡ್ತೀನಿ. ಡೈಲಿ ಒಂದೊಂದು ಕೊಡ ಹಿಡ್ಕೊಬಿಡ್ತೀನಿ. ಅಡುಗೆ ಮಾತ್ರ ಬಳಸ್ಕೊಳ್ಳೋಕ್ಕೆ, ಕುಡಿಯೋಕ್ಕೆ ಸಪ್ರೇಟಾಗಿ ತರ್ತಾರೆ ನಮ್ಮ ಮನೆಯವರು. ಇದರಲ್ಲಿ ನಾನು ಅಡುಗೆ ಮಾಡೋದಕ್ಕೆ ಮಾತ್ರ ಡೈಲಿ ಒಂದೊಂದು ಕೊಡ ಇಟ್ಕೊತೀನಿ. ನಮ್ಮೂರಲ್ಲಿ ಡೈಲಿ ಬಿಡ್ತಾರಲ್ಲ ನೀರು, ಹಳ್ಳಿ ಕಡೆ ಎಲ್ಲ ಡೈಲಿ 1 ಅವರ್ ಬಿಡ್ತಾರೆ. ಸೊ ಆ ನೀರಲ್ಲೇ ಈ ಥರ ಡೈಲಿ ಒಂದೊಂದು ಕೊಡ ಇಟ್ಕೊಂಡು ಬಳಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಇಟ್ಕೊಂಡಿರ್ತೀನಿ. ಈಗ ನೋಡಿ ಅದೆಲ್ಲ ಹುರಿದಿಟ್ಕೊಂಡಿದ್ದೀನಿ. ಇದು ನನಗೆ ಮಾತ್ರ ತಿನ್ನೋಕ್ಕೆ ಅದು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲೇ ಹುರಿದಿಟ್ಕೊಂಡಿದ್ದೆ. ಈಗ ಇದು ಏಲಕ್ಕಿ ಕುಟ್ತಾಯಿದ್ದೀನಿ. ಅದು ಸ್ವಲ್ಪ ಕುಟ್ಟೋದು ಒಳ್ಳಿತ್ತು, ಅದನ್ನು ತೊಳೆದಿಟ್ಟಿರಲಿಲ್ಲ. ಮತ್ತು ತೊಳೆದು ಅದೆಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಬಂಡೆ ಎಲ್ಲ ನೀಟಾಗೆಲ್ಲ ತೊಳ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಸ್ವಲ್ಪ ಕಲ್ಲಲ್ಲೇ ಆ ಥರ ಏಲಕ್ಕಿ ಎಲ್ಲ ಜಜ್ಜಿದೆ. ಇದನ್ನು ಏನಕ್ಕೆ ನೀರು ಕಾಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಅಂದರೆ, ಇದು ಸ್ವಲ್ಪ ಪಾಯಸ ಜಾಸ್ತಿ ಹೊತ್ತಿಟ್ರೂ ಗಟ್ಟಿಯಾಗಲ್ಲ. ಈ ಥರ ಬಿಸಿನೀರು ಕಾಯಿಸ್ಬಿಟ್ಟು ಇದನ್ನು ಒಂದು ಸ್ವಲ್ಪ ನಾವು ಕೈಯಲ್ಲಿ ಇಟ್ಕೊಂಡು ಹಿಂಗೆ ಅದನ್ನು ಒತ್ತಿದ್ರೆ ಅರ್ಧ ಬೇಗ ಕಟ್ಟಾಗಬೇಕು. ಆ ಥರ ಇರೋವರೆಗೂ ಈ ಥರ ಕುದಿಸ್ಕೋಬೇಕು. ಅದೇನೋ ಒಂದು ಸ್ವಲ್ಪ ಹೊತ್ತಿಗೆ ಬೇಯುತ್ತೆ. ಶಾವಿಗೆ ಜಾಸ್ತಿ ಹೊತ್ತೇನು ಹಿಡಿಯಲ್ಲ ಟೈಮು.
ಆವಾಗ ಅದನ್ನು ಬಸಿಬೇಕು, ಅಂದರೆ ಬಗ್ಗಿಸ್ಕೊಬಿಡ್ಬೇಕು ನೀರು, ಮತ್ತು ಅದು ಡಿವೈಡ್ ಮಾಡಬೇಕು. ಆ ಥರ ಸ್ವಲ್ಪ ಹೊತ್ತು ಬೇಯಿಸ್ಕೊಬಿಟ್ಟು ಈ ಥರ ಕುದಿಸ್ಕೊಬಿಟ್ಟು ಅದನ್ನು ಬಸ್ಕೊಬಂದಿದ್ದೀನಿ ನೋಡಿ. ಈಗ ನೀರೆಲ್ಲ ಡಿವೈಡ್ ಮಾಡಿದ್ದೀನಿ. ಸೊ ಈ ಥರ, ಯಾಕಂದರೆ ಅದ್ರ ಮೇಲೆ ಇರೋದು ಅದು ಜಿಗುಟ್ ಥರ ಇರುತ್ತಲ್ಲ, ಅದೆಲ್ಲ ಹೊರಟೋಗ್ಬೇಕು. ಅದು ಹೋದ್ರೇ ನಮಗೆ ಗಟ್ಟಿ ಆಗಲ್ಲ ಪಾಯಸ, ಇಲ್ಲಾಂದರೆ ಅದು ಗಟ್ಟಿ ಆಗ್ತದೆ. ಒಬ್ಬೊಬ್ಬರು ಒಂದೊಂದು ಪ್ರೋಸೆಸ್ಸಲ್ಲಿ ಮಾಡ್ತಾರೆ, ನಾನು ಈ ಪ್ರೋಸೆಸ್ಸಲ್ಲಿ ಮಾಡ್ತೀನಿ. ಹಾಲು ಬೆಳಿಗ್ಗೆನೇ ಕಾಯಿಸಿಟ್ಟಿದ್ದೆ, ಡೈರಿಲಿ ಹಾಕ್ಸ್ಕೊಬಂದಿದ್ದ ಅರವಿಂದ್ ಹೋಗ್ಬಿಟ್ಟು. ಸೊ ಏನಾದರೂ ಹಬ್ಬಗಳು ಈ ಟೈಮಲ್ಲಿ ಸ್ವಲ್ಪ ಕೆಲಸ ಏನಾದರೂ ಹೆಲ್ಪ್ ಮಾಡಿರಿ ಅಂದರೆ ಗಂಡು ಮಕ್ಕಳು ನಿಜವಾಗ್ಲೂ ಸ್ವಲ್ಪನೂ ತಿಳ್ಕೊಳ್ಳೋದೇ ಇಲ್ಲ. ಸುಮ್ಮನೆ ಅವನಾದರೆ ಅಳ್ತಾವನೆ, ಎಬ್ಬಿಸ್ಬಿಟ್ಟು ಹಾಲು ಕಳಿಸ್ತಾವಳೆ ಡೈರಿಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಇದು ಮಾಡಿಬಿಟ್ಟು ಮುದ್ದು ಮಾಡಿ ಕಳಿಸ್ದೆ. ಹಾಕ್ಸ್ಕೊಬಂದು ಕೊಟ್ಟು ಮತ್ತೆ ಮಲ್ಕೊಂಡು ಅವನು. ಸೊ ಅವನ್ನ ಬೆಳಿಗ್ಗೆನೇ ಕಾಯಿಸಿಟ್ಟಿದ್ದೆ, ಯಾಕಂದರೆ ನಾನು ಒಂದು 2 ಗಂಟೆ 3 ಗಂಟೆಗೆ ಪಾಯಸ ಮಾಡಿದ್ದು. ಮತ್ತು ಆಮೇಲೆ ಅವಾಗ ಯಾವ ಡೈರಿ ಇರುತ್ತೆ ಹಾಲು ಸಿಗಲ್ಲ, ಅದಕ್ಕೆ ಬೆಳಿಗ್ಗೆನೇ ಹಾಕ್ಸ್ಕೋಬೇಕು, ಇಲ್ಲಾಂದರೆ ಸಂಜೆ ಹಾಕ್ಸ್ಕೋಬೇಕು. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಕಾಯಿಸಿಟ್ಟು, ಜಾಸ್ತಿ ಇತ್ತು ಹಾಲು, ನಾನೊಂದು ಸ್ವಲ್ಪ ತೆಗ್ದಿಟ್ಟೆ. ನನಗೆ ಹಾಲಿಗೆ ಸಕ್ಕರೆ ಹಾಕ್ಕೊಂಡು ಕುಡಿಯೋದು ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಅದನ್ನು ಸಪ್ರೇಟಾಗಿ ಇಟ್ಟೆ, ಅದನ್ನು ಅಡುಗೆ ಮಾಡ್ಕೊತ ಕುಡಿಯೋಣ ಅಂತ ಹೇಳಿಬಿಟ್ಟು. ಸೊ ಇನ್ನೂ ಸ್ವಲ್ಪ ಊಟ ಮಾಡಿರಲಿಲ್ಲ ನಾನು, ಯಾಕಂದರೆ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬೇಗ ಇವೆಲ್ಲ ಕೆಲಸಗಳು ಮಾಡ್ತಾಯಿದ್ದೀನಿ. ಸಕ್ಕರೆ ತರಿಸಿರೋದಿತ್ತು, ಅದಕ್ಕೆ ಒಂದು ಡಬ್ಬಿಗೆ ಹಾಕ್ಬಿಟ್ಟು ಕ್ಲೀನಾಗಿ ಎತ್ತಿಡೋಣ ಅಂತ ಎತ್ತಿಡ್ತಾಯಿದ್ದೀನಿ. ಈಗ ಹಾಲು ನಾನು ಕಾಯಿಸಿದ್ನಲ್ಲ ಅದೇ ಪಾತ್ರೆಯಲ್ಲೇ ಈಗ ಪಾಯಸಕ್ಕೆ ಇಟ್ಟಿರೋದು. ಸ್ವಲ್ಪನೇ, ಅರವಿಂದು ತಿನ್ನಲ್ಲ, ನಿತಿನೂ ತಿನ್ನಲ್ಲ. ಈಗ ಮುಂಚೆ ತಿನ್ನೋರು, ಈಗ ನನಗೆ ಬೇಡ ಅಂತಾರೆ ಇಬ್ಬರು ಅಷ್ಟೇ. ಸ್ವಲ್ಪ ಟೇಸ್ಟ್ ನೋಡ್ರಿ ಅಂದ್ರೂ ನೋಡಲ್ಲ. ಸೊ ಇನ್ನು ಇಬ್ಬರಿಗೇನೆ ಸ್ವಲ್ಪ ಪ್ರಸಾದಕ್ಕೆ, ಅಂದರೆ ಪೂಜೆಗೆ, ಲಕ್ಷ್ಮಿ ಇವತ್ತು ವರಲಕ್ಷ್ಮಿ ಹಬ್ಬ ಅಲ್ಲ, ನಾವೇನು ಗ್ರ್ಯಾಂಡಾಗೇನು ಮಾಡಲ್ಲ, ಸಿಂಪಲಾಗೇ ಮಾಡೋದು. ಸುಮ್ಮನೆ ಫೋಟೋ ಪೂಜೆ ಮಾಡ್ತೀನಿ, ಅದಕ್ಕೋಸ್ಕರ ಸ್ವಲ್ಪ ಪ್ರಸಾದ ಹಂಗಿಟ್ರೆ ಮೇಲೆಲ್ಲ ನೈವೇದ್ಯ ಥರ ಅಂತ ಹೇಳ್ಬಿಟ್ಟು ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಾಂದರೆ ನಾನು ಮಾಡ್ತಾ ಇರಲಿಲ್ಲ, ಪಾಯಸ ಬಿಡು ಏನಾದರೂ ಈ ಥರ ಅನ್ನ ಸಾಂಬಾರು ಈ ಥರ ಮಾಡ್ಕೊಂಡು ತಿನ್ನೋದು ಅಂತ ಅಂದ್ಕೊಂಡಿದ್ದೆ. ಆದರೆ ನೈವೇದ್ಯಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ನಮಗೂ ಆಗುತ್ತೆ ಮತ್ತು ಪೂಜೆಗೂ ಆಗುತ್ತೆ ಅಂತ ಮಾಡಿದ್ದು. ಈಗ ಹಾಲು ಕಾಯಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಂದು ಕುತ್ಕೊಂಡು ಕುಡಿಯೋಣ ಅಂತ ಕುಡಿತಾಯಿದ್ರೆ ಲಾಸ್ಯ ಮಾನ್ವಿಕು ಬಂದರು. ಅವ್ರಿಗೂ ಸ್ವಲ್ಪ ಕೊಟ್ಟೆ ಹೇಳಿ ಹಾಲು, ಅವರು ಕುಡಿದು ಈಗ ಮೆಹಂದಿ ಹಾಕ್ಕೊಂಡಿದ್ಲು August 15ಗೆ ಲಾಸ್ಯ, ಅದು ಅರವಿಂದ್ ಹಾಕಿರೋದು. ಅದಕ್ಕೆ ನೋಡತ್ತೆ ಎಷ್ಟು ಮೆರುನ್ನಾಗಿ ರೆಡ್ಡಾಗಿ ಆಗಿದೆ ಅಂತ ನನಗೆ ಯಾವಾಗಲೂ ತೋರಿಸ್ತಾ ಇದ್ಲು. ಎಡಗೈ ಮೇಲೆ ಅವ್ರ ಅಣ್ಣಂದು ಹೆಸರು ಬರ್ಕೊಬಿಟ್ಟವಳೆ, ಮಾನ್ವಿಕ್ ಅಂತ ಹೇಳ್ಬಿಟ್ಟು. ಅದಕ್ಕೆ ನನಗೆ ಬಂದು ತೋರಿಸೋದು ಯಾವಾಗ್ಲೂ. ನೋಡ್ರಿ ಅವ್ರ ಅಣ್ಣ ಅಲ್ಲಿ ನೋಡ್ತಾವನೆ, ಇವಳು ಒಳಗಡೆ ನನ್ನ ಹತ್ರ. ಇನ್ನು ನಾನು ಪೂಜೆ ಮುಗಿಸೋವರೆಗೂ ಅವ್ರ ಮನೆಗೆ ಹೋಗಲಿಲ್ಲ. ಇವಾಗಿಂದ ಇನ್ನು ಸಂಜೆವರೆಗೂ ನನ್ನ ಹತ್ರನೇ ಇದ್ದರು ಇಬ್ಬರು. ನಾನು ಏನಾದರೂ ಈ ಥರ ಡೆಕೋರೇಷನ್ ಮಾಡೋದಾಗಲಿ, ಪೂಜೆ ಮಾಡೋದಾಗಲಿ, ಇಲ್ಲ ಏನಾದರೂ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಆ ಥರ ಏನಾದರೂ ಅವ್ರು ಕಾಣಿಸ್ಬಿಟ್ರೆ ಮುಗೀತು, ಇನ್ನು ಹೋಗೋದೇ ಇಲ್ಲ, ಬರೀ ನನ್ನ ಜೊತೆನೇ ಇರ್ತಾರೆ ಇಬ್ಬರು. ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಕ್ಕಳು ಈ ಥರ ಚಿಕ್ಕವರಿದ್ದಾಗ ಬರೀ ನನ್ನ ಜೊತೆನೇ ಇರ್ತಾಯಿದ್ರು. ಈಗ ದೊಡ್ಡವ್ರಾಗ್ಬಿಟ್ರಲ್ಲ, ನನ್ನ ಕೈಗೂ ಬೈಕ್ ಕೂಡ ಸಿಕ್ಕಲ್ಲ, ಹಂಗೆ ಓಡಾಡ್ತಾ ಇರ್ತಾರೆ. ಸೊ ಏನೇ ಆಗಲಿ, ಮಕ್ಕಳು ಚಿಕ್ಕವರಿದ್ದಾಗಲೇ ತುಂಬ ಇಷ್ಟ, ಅವ್ರ ಪ್ರೀತಿ ಅವಾಗಲೇ ನೋಡೋಕ್ಕೆ ಸಾಧ್ಯ. ದೊಡ್ಡವ್ರು ಆಗ್ತಾ ಅವ್ರ ಪ್ರೀತಿಲಿ ಬದಲಾವಣೆಗಳು ಕಾಣಿಸ್ತವೆ. ಆದ್ರೂ ಮಕ್ಕಳೇ ತಾನೇ, ನಾವು ನಮ್ಮ ಪ್ರೀತಿ ಮಾತ್ರ ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವರು ಗಂಡು ಮಕ್ಕಳು ಬೇರೆ, ಹೆಣ್ಮಕ್ಳಾದರೆ ನನ್ನ ಜೊತೆ ಇರ್ತಾರೆ, ಗಂಡು ಮಕ್ಳು ಇರೋಕ್ಕೆ ಸಾಧ್ಯ ಇಲ್ಲ, ಯಾರೇ ಆಗಿರ್ಬೋದು, ಒಂದು ಏಜ್ ಬರೋವರೆಗೂ ಅಷ್ಟೇ. ಸೊ ಈಗ ನೋಡಿರಿ ಇವರಿಬ್ಬರು ಯಾವ ರೀತಿ ಇರ್ತಾರೆ ನನ್ನ ಜೊತೆ, ಆ ರೀತಿ. ಸ್ಯಾರಿ ಸ್ವಲ್ಪ ಐರನ್ ಮಾಡಿಬಿಟ್ಟು ಸೆರಗು ಡ್ರೈಪಿಂಗ್ ಮಾಡಿ ಇಡೋಣ ಅಂತ. ಸ್ವಲ್ಪ ಇದು ಒಂಥರ ಹರಡ್ಕೊಳಂಗಾಗುತ್ತೆ ಸೀರೆ. ಬನಾರಸ್ಸಲ್ಲೇ ಇದು ತಗೊಂಡಾಗಲೇ ಭಾಳ ವರ್ಷಗಳೇ ಆಗಿತ್ತು. ಸೊ ಒಂದೇ ಒಂದು ಸಾರಿ ನಮ್ಮ ದೇವ್ರ ಜಾತ್ರೆಯಲ್ಲಿ ವೇರ್ ಮಾಡಿದ್ದೆ, ಅದಕ್ಕೆ ಈಗ ಲಕ್ಷ್ಮೀ ಪೂಜೆಗೆ ಇದನ್ನೇ ಹಾಕ್ಕೊಳ್ಳೋಣ. ಹೊಸದು ತೊಗೊಂಡಿದ್ದೀವಿ, ಅಂದರೆ ನಾನು ಲಕ್ಷ್ಮೀ ಹಬ್ಬಕ್ಕೆ ಅಂತ ತೊಗೊಂಡಿಲ್ಲ. ಸೊ ನನಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ಸ್ವಲ್ಪ ಸೀರೆಗಳೆಲ್ಲ ಕೊಟ್ಟಿದ್ದಾರೆ ಅಂಗಡಿಯವರೇ, ಅವಿದ್ದಾವೆ. ನಾನು ಅದಿನ್ನೂ ಆಲ್ಟ್ರೇಷನ್ ಮಾಡಿಸಿಲ್ಲ, 2 ಮಾಡಿಸಿದ್ದೀನಿ. ಸದ್ಯಕ್ಕೆ ಅವೇನು ಬೇಡ, ಅವು ಚೆನ್ನಾಗಿದ್ದಾವೆ. ಇನ್ನೂ ಸ್ವಲ್ಪ ಯಾವುದಾದ್ರೂ ಒಂದು ಅಕೇಶನ್ಗೆ, ಯಾವುದಾದ್ರೂ ಒಂದು ಫಂಕ್ಷನ್ಗೋ, ಇಲ್ಲ ಗೌರಿ ಗಣೇಶ ಹಬ್ಬ ಬರುತ್ತಲ್ಲ ಅದಕ್ಕೋ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅವನ್ನ ಹಂಗೆ ಎತ್ತಿಟ್ಟಿದ್ದೀನಿ. ತೋರಿಸ್ತೀನಿ ನಿಮಗೂ ಆ ಸೀರೆಗಳು ನನಗೆ ಯಾವ ಕೊಟ್ಟಿದ್ದು, ಮತ್ತು ನಾನು ಯಾವ ಥರ ಆಲ್ಟ್ರೇಷನ್ ಮಾಡಿಸಿದ್ದೀನಿ ಅನ್ನೋದು. ಅಂದರೆ ನಾನು ಸಹಸ್ರಲ್ಲಿ ತೊಗೊಂಡಿರೋದು ಆಗಲೇ ಶೇರ್ ಮಾಡ್ಕೊಂಡಿದ್ದೀನಿ, ಮತ್ತೆ ಒಂದು ವಿಡಿಯೋ ಮಾಡಿದ್ದೀನಿ, ಅವರು ಕೊಟ್ಟಿದ್ದಾರೆ, ಅವು ತುಂಬ ಚೆನ್ನಾಗಿದ್ದಾವೆ ಸೀರೆ. ಸೊ ಅದರಲ್ಲಿ ತೋರಿಸ್ತೀನಿ ನಿಮಗೆ. ನಾನು ಆಲ್ಟ್ರೇಷನ್ ಮಾಡಿಸಿದ್ಮೇಲೆ ಒಂದೇ ಸಾರಿ ಬ್ಲೌಸು ಮತ್ತು ಸೀರೆ ಯಾವ ಥರ ಇದೆ ಅನ್ನೋದು ನಿಮಗೂ ಒಂದು ಐಡಿಯಾ ಬರುತ್ತೆ. ನೋಡಿದ್ರೆ ಯಾರಿಗಾದ್ರೂ ಆಲ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ ಅನಿಸಿದ್ರೆ ಆ ಥರ ಮಾಡಿಸ್ಕೋಬೋದು. ಎಲ್ರಿಗೂ ಇಷ್ಟ ಆಗಲ್ಲ ಬಿಡಿ, ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ, ಒಬ್ಬೊಬ್ಬರು ಸ್ಟೈಲ್ ಒಂದೊಂದು ಥರ ಇರುತ್ತೆ. ಆದರೂ ಒಂದು ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ ನಾನು ವೇರ್ ಮಾಡೋವಂಥ ಬ್ಲೌಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಕೇಳ್ತಾ ಇರ್ತೀರ, ಅದಕ್ಕೋಸ್ಕರ ಅವ್ರಿಗಾದ್ರೂ ಯೂಸ್ ಆಗುತ್ತಲ್ಲ ನಾನು ತೋರಿಸಿದ್ರೆ ಅಂತ ಹೇಳ್ಬಿಟ್ಟು ಅಷ್ಟೇ. ಈಗ ನೋಡಿರಿ ನಮ್ಮ ಮನೆ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ, ಯಾಕಂದರೆ ಹಳೆ ಮನೆ, ಸ್ವಲ್ಪ ಅಲ್ಲಲ್ಲಿ ಮಾರ್ಕ್ಸ್ ಕಲೆಗಳೆಲ್ಲ ಇರ್ತವೆ. ಹಳೆ ಮನೆಗಳಂದ್ರೆ ಹಂಗೆ ಅಲ್ವಾ, ಅದಕ್ಕೋಸ್ಕರ ಇನ್ನೂ ನೋಡಬೇಕು, ಮುಂದೆ ಕಟ್ಟೋ ಪ್ಲ್ಯಾನ್ ಏನಿಲ್ಲ. ಸೊ ಅಮೌಂಟ್ ಬೇಕಲ್ಲ, ಸುಮ್ಮನೆ ಮನೆ ಕಟ್ಟೋದಂದ್ರೆ ಅಷ್ಟು ಸುಲಭ ಅಲ್ಲ. ಅದೆಲ್ಲ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ ವ್ಲಾಗ್ ಮುಖಾಂತರ. ಈಗ ನೋಡಿ ಫೈನಲಿ ನಾನು ಅದೆಲ್ಲ ರೆಡಿ ಮಾಡಿಟ್ಟು ಇನ್ನೊಂದು ಸ್ವಲ್ಪ ಅದು ಪಾಯಸದ್ದೆಲ್ಲ ಮಾಡಿದೆ, ನಿಮಗೆ ತೋರಿಸ್ಲಿಲ್ಲ. ಅದೆಲ್ಲ ಮಾಡಿಬಿಟ್ಟು
ಆಮೇಲೆ ನಾನು ಸ್ವಲ್ಪ ವೇರ್ ಮಾಡ್ಕೊಂಡು ಸ್ಯಾರಿ ಮುಖ ವಾಶ್ ಮಾಡ್ಕೊಂಡು ಕ್ರೀಮ್ ಎಲ್ಲ ನಾನು ಏನೂ ಅಪ್ಲೋಡ್ ಮಾಡಲ್ಲ. ತುಂಬ ಜನ ಕೇಳ್ತಾ ಇರ್ತೀರ ನೀವು ಫೇಸ್ಗೆಲ್ಲ ಏನು ಅಪ್ಲೈ ಮಾಡ್ತೀರಾ ಏನು ಅಂತ ಹೇಳ್ಬಿಟ್ಟು. ಏನೂ ಇಲ್ಲ, ಈ ಥರ ಫಂಕ್ಷನ್ಸು ಅಕೇಶನ್ಸ್ಗೆ ಆದರೆ ಫೇರ್ ಆ್ಯಂಡ್ ಲವ್ಲಿ ಒಂದು, ಅದ್ರ ಮೇಲೆ ಇದು ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡ್ರ್ ಹಾಕ್ತೀನಿ, ಅದನ್ನು ಅಪ್ಲೈ ಮಾಡ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಹಾಕಲ್ಲ ನಾನು. ಕ್ರೀಮ್ಸ್ ಆಗಿರ್ಬೋದು ಏನೂ ಹಾಕಲ್ಲ, ಫೌಂಡೇಶನ್ಸ್ ಏನೂ ಹಚ್ಚಲ್ಲ. ನನಗೆ ಮೇಯ್ನ್ ಹೇಳ್ಬೇಕಂದ್ರೆ ನನಗೆ ಮೇಕಪ್ ಅಷ್ಟು ಚೆನ್ನಾಗಿ ಇಷ್ಟ ಆಗಲ್ಲ, ನನಗೆ ನನ್ನ ಫೇಸ್ಗೆ ಸೆಟ್ ಆಗಲ್ಲ ಅದು. ಏನಾದರೂ ನಾನು ಪ್ರಮೋಷನ್ಸ್ಗೆ ವೀಡಿಯೋಸ್ಗೆಲ್ಲ ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಮಾಡಿಸೋದು ಅಷ್ಟೇ. ಸೊ ನನಗೆ ಅಂತ ಒಂದು ಅಕೇಶನ್ಗಾಗಿರ್ಬೋದು ಇಲ್ಲ ಒಂದು ಫಂಕ್ಷನ್ಗಾಗಿರ್ಬೋದು ನಾನು ಯಾವತ್ತೂ ಈ ಥರ ಮೇಕಪ್ ಮಾಡಿಸಲ್ಲ, ನನಗೆ ಇಷ್ಟನೂ ಆಗಲ್ಲ ಅದು. ಏನಂದರೆ ವೀಡಿಯೋಸ್ಗೋಸ್ಕರ ಅವ್ರಿಗಾದರೂ ರೆಕಮೆಂಡ್ ಮಾಡಿದ್ರೆ ಅವರಾದರೂ ಸ್ವಲ್ಪ ಇದು ಮಾಡ್ಕೊತಾರೆ, ನಮ್ಮಿಂದ ಸ್ವಲ್ಪ ಜನ ಬೆಳೀತಾರೆ, ದುಡ್ಕೊತಾರೆ ಅಂದರೆ ನಮಗೂ ಖುಷಿನೇ ಅಲ್ವಾ. ಹಾಗಾಗಿ ನಾನು ಆ ಥರ ಮಾಡಿಕೊಡ್ತೀನಿ ಹೋಗ್ಬಿಟ್ಟು. ಅದಕ್ಕೋಸ್ಕರ ಅವಾಗ ಅವ್ರ ಮೇಕಪ್ಪು ಎಲ್ಲ ಹಾಕ್ಕೊಂಡು ಜ್ಯುವೆಲರಿ ಹಾಕ್ಕೊಂಡು ರೆಡಿ ಆಗ್ತೀನಿ ಅಷ್ಟೇ. ಈಗ ನೋಡಿ ನಾನು ಸಿಂಪಲ್ಲಾಗಿ ಇದೇ ಥರನೇ ರೆಡಿ ಆಗೋದು. ನಾನು ಇನ್ನು ಯಾವುದೇ ದೊಡ್ಡ ಫಂಕ್ಷನ್ಗೆ ಕರೆದ್ರೂ ಎಲ್ಲೋದ್ರೂ ಯಾವುದೇ ಥರ ಒಂದು ಅಫಿಷಿಯಲ್ ಫಂಕ್ಷನ್ಸ್ಗಾಗಿರ್ಬೋದು ಎಲ್ಲೇ ಹೋದ್ರೂ ನಾನು ವೇರ್ ಮಾಡೋದು ಇದೇ ಥರನೇ, ನಾನು ಇರೋದು ಇದೇ ಥರನೇ ಸಿಂಪಲ್ಲಾಗಿ. ನನಗೆ ಈ ಥರನೇ ಇಷ್ಟ. ಸೊ ಅದಕ್ಕೆ ಇದು ಕೇಳ್ತಾ ಇದ್ರಿ ಸ್ವಲ್ಪ ಜನ, ಏನು ಅಪ್ಲೈ ಮಾಡ್ತೀರಾ ನೀವು ಹೇಳಿ, ನಮಗೂ ಹೇಳಿ ಅಂತ. ಏನೂ ಅಪ್ಲೈ ಮಾಡಲ್ಲ. ಫೇರ್ ಆ್ಯಂಡ್ ಲವ್ಲಿ ಇಲ್ಲ ಒಂದು ನಾರ್ಮಲ್ ಪೌಡ್ರ್ ಹಾಕ್ತೀನಿ ಡೈಲಿ. ಈ ಥರ ಫಂಕ್ಷನ್ಸ್ಗೆ ಅಕೇಶನ್ಸ್ಗಾದರೆ ಪೂಜೆಗಳಿಗೆ ಹಿಂಗಾದರೆ ಕಾಂಪ್ಯಾಕ್ಟ್ ಪೌಡ್ರು ಅಂದರೆ ಕಾಂಪ್ಯಾಕ್ಟ್ ಇದು ಲ್ಯಾಕ್ಮಿಯಲ್ಲಿ ಬರುತ್ತಲ್ಲ ಅದು ಹಾಕ್ತೀನಿ. ಸೊ ತೋರಿಸ್ತೀನಿ ನಿಮ್ಗೆ ಅದನ್ನು ನೋಡಿ. ವೀಡಿಯೋ ಮಾತ್ರ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಮಾಡ್ಕೊಡ್ತಾವ್ರಲ್ಲ ನನಗೆ. ಸ್ವಲ್ಪ ಜನ ಅದಕ್ಕೂ ಬೈಕಂತಾರೆ, ಬೈಕಳ್ಳಿ ಬಿಡಿ, ನಾನು ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಮ್ಮ ಗುರಿ ಏನೋ, ನಮ್ಮ ಕೆಲಸ ಏನೋ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇಡಬೇಕೇ ಹೊರ್ತು ಅವ್ರೇನೋ ಅಂದ್ಕೊತಾರೆ ಇವ್ರೇನೋ ಅಂದ್ಕೊತಾರೆ ಅಂತ ಹೋದರೆ ನಾನು ವೀಡಿಯೋಸ್ ಮಾಡೋಕ್ಕೂ ಆಗಲ್ಲ. ಸೊ ಅದೆಲ್ಲ ನಾನು ಸೈಡ್ಗೆ ಇಟ್ಬಿಟ್ಟು ಭಾಳ ದಿನ ಆಯಿತು, ಅದೆಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ ನಾನು. ಈಗ ನೋಡಿ ತೋರಿಸ್ತಾ ಇದ್ದೀನಿ ಪೌಡ್ರು ಹಚ್ಕೊಳ್ಳೋಕ್ಕೆ. ಫುಲ್ಲು ಏನು ಬಿಸಿಲು ಅಂದರೆ ಆ ಸ್ಟವ್ ಮುಂದೆ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ, ಅಡುಗೆ ಮಾಡೋದಕ್ಕೆ ಅಷ್ಟೊಂದು ಬಿಸಿಲಿಗೆ ಸ್ವೆಟ್ಟು ಸುಮ್ಮನೆ ಮುಖ ಎಲ್ಲ ಫುಲ್ಲು ನೀರು ಒಂಥರ ಆ ಥರ ಆಗಿತ್ತು. ಇವಾಗಲೂ ಅಷ್ಟೇ, ಆ ಸ್ಯಾರಿ ವೇರ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಒಂಥರ ಸ್ವೆಟ್ ಥರ ನೆಂದೋಗ್ಬಿಟ್ಟಿದ್ವಿ. ಆ ಥರ ಇತ್ತು ಬಿಸಿಲು. ಇದರಲ್ಲಿ ಸಂಜೆ ಟೈಮಲ್ಲಿ ಮಳೆ ಬೇರೆ ಬರುತ್ತೆ. ಲಾಸ್ಟೇ ನೋಡಿ ನಾನು ರೆಡಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತಿದ್ದಾಳೆ, ಇನ್ನು ಹೋಗ್ತಾ ಇಲ್ಲ ಮನೆಗಳು. ಸೊ ಅವಳು ನಾನು ರೆಡಿ ಆಗಿ ಪೂಜೆ ಮಾಡಿ ಮತ್ತು ಅವಳಿಗೆ ತಿನ್ನೋದು ಕೊಡೋವರೆಗೂ ಅವಳು ಇನ್ನು ಹೋಗೋದೇ ಇಲ್ಲ. ನೋಡಿ ಪೌಡ್ರ್ ಹಚ್ತಾಯಿನಿ ಅಷ್ಟೇ, ಫೇರ್ ಆ್ಯಂಡ್ ಲವ್ಲಿ ಈ ಥರ ಪೌಡ್ರ್ ಹಚ್ತೀನಿ ಅಷ್ಟೇ, ಇನ್ನೇನು ಇಲ್ಲಿ ಹಾಕೋಲ್ಲ. ಆದ್ರೂ ಸ್ವಲ್ಪ ನನಗೆ ಮುಖದ ಮೇಲೆ ಕಲೆಗಳಾಗಿರ್ಬೋದು ಈ ಥರ ಏನೂ ಇಲ್ವಲ್ಲ, ಅದಕ್ಕೆ ಇವ್ರು ಏನೋ ಹಚ್ತಾರೆ, ಏನೋ ಪಾರ್ಲರ್ಗೆ ಹೋಗ್ತಾರೆ, ಏನೋ ಮಂತ್ಲಿ ಏನೋ ಹಚ್ತಾರೆ ಇವ್ರ ಮುಖಕ್ಕೆ ಅನ್ನೋ ಥರ ಕೇಳ್ತಾರೆ ಎಲ್ರೂ. ಅದು ತಪ್ಪೇನಿಲ್ಲ ಬಿಡಿ, ಯಾರಾದರೂ ಸ್ವಲ್ಪ ಕ್ಲಿಯರ್ ಸ್ಕಿನ್ ಕಾಣಿಸಿದ್ರೆ ಅದೇ ಥರನೇ ಅನ್ಸೋದು ಮನಸ್ಸಿಗೆ. ಏನಾದರೂ ಹಚ್ತಾರೆ ಏನೋ ಕೇಳೋಣ, ನಾವು ಈ ಥರ ಇರೋಣ ಅಂತ ಅನಿಸುತ್ತೆ. ಆದರೆ ನಾನು ಏನು ಹಚ್ಚಲ್ಲ, ನಾನು ಹೇಳಿದ್ದೀನಿ, ಆನೆಸ್ಟಾಗೇ ಹೇಳ್ತೀನಿ, ನಾನು ಸುಳ್ಳು ಪಳ್ಳಿ ಏನೂ ಹೇಳ್ತಾ ಇಲ್ಲ, ನಿಜ, ಇದು 100% ನಾನೇನು ಹಚ್ಚಲ್ಲ. ಸೊ ಅದಾದಮೇಲೆ ನೋಡಿರಿ ಪಾಯಸ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ಈಗ ನೈವೇದ್ಯಕ್ಕೆ ಅಂತ ಇಟ್ಬಿಟ್ಟು ಈಗ ನಮ್ಮ ಮನೆಯವರು ಅದು ಹಣ್ಣು ಎಲ್ಲ ತಂದಿದ್ರು ಮನೆ ಟ್ರಿಪ್ ಹೋಗ್ಬಿಟ್ಟು. ಆ ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ ಇನ್ನು. ನಾನು ಫಸ್ಟ್ ಆ ವಿಡಿಯೋನೇ ಶೇರ್ ಮಾಡ್ಕೊಂಡು ಆಮೇಲೆ ಇದು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ವರಮಹಾಲಕ್ಷ್ಮಿ ಹಬ್ಬದ್ದು ಲೇಟ್ ಆದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ನಾಳೆ ಇಲ್ಲ ನಾಡಿದ್ದು ಏನಾದರೂ ಶೇರ್ ಮಾಡ್ಕೊತೀನಿ ಆ ವಿಡಿಯೋನ. ನೋಡಿ ಈ ಥರ ಸಿಂಪಲಾಗಿ ಈ ಥರ ಪೂಜೆ ಮಾಡ್ಕೊತೀನಿ ವರ್ಷ ಅಷ್ಟೇ. ಸೊ ಗ್ರ್ಯಾಂಡಾಗಿ ನಾವೇನು ಲಕ್ಷ್ಮಿನೆಲ್ಲ ಕೂರಿಸಲ್ಲ, ಮುಂಚೆಯಿಂದ ಅಭ್ಯಾಸ ಇಲ್ಲ ಕೂರಿಸಿ ಇಲ್ಲಿ. ಅದಕ್ಕೋಸ್ಕರ ನಾವು ಅದೇ ಥರನೇ ಬರ್ತಾಯಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವಾಗಲಾದರೂ ಆ ಥರ ಮಾಡೋ ಭಾಗ್ಯ ಸಿಕ್ಕಿದ್ರೆ, ಹಬ್ಬ ಮಾಡೋ ಭಾಗ್ಯ, ಲಕ್ಷ್ಮಿನ ಕೂರಿಸೋ ಭಾಗ್ಯ ಸಿಕ್ಕಿದ್ರೆ ನಾನು ತಪ್ಪದೇ ಕೂರಿಸಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ. ಈಗ ಸದ್ಯಕ್ಕಂತೂ ನಮ್ಮ ಪರಿಸ್ಥಿತಿ ಆ ರೀತಿ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ಹಬ್ಬ ಮಾಡ್ಕೊತಾ ಇದ್ದೀವಿ. ಸೊ ಹಬ್ಬ ಏನೋ ನಮಗೆ ಗ್ರ್ಯಾಂಡಾಗೆ, ಲಕ್ಷ್ಮಿ ಏನೋ ನನಗೆ ಗ್ರ್ಯಾಂಡಾಗೆ ಹಬ್ಬ ಮಾಡಬೇಕು, ನನಗೆ ಗ್ರ್ಯಾಂಡಾಗೆಲ್ಲ ಒಡವೆ ಹಾಕಬೇಕು ಅಂತ ಕೇಳಲ್ಲ. ಅವರವರ ಶಕ್ತಿ ಮೇಲೆ ಡಿಪೆಂಡು. ನಾವು ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ಪೂಜೆ ಮಾಡ್ಕೊತೀವಿ ಅನ್ನೋದು ಅವ್ರವ್ರ ಇದ್ರ ಮೇಲೆ ಡಿಪೆಂಡು. ಸೊ ಪರವಾಗಿಲ್ಲ, ಈ ಥರನೂ ಪೂಜೆ ಮಾಡ್ಕೋಬೋದು ಆರಾಮಾಗಿ. ನಮಗೇನು ಗ್ರ್ಯಾಂಡಾಗೇ ಮಾಡಬೇಕು, ಗ್ರ್ಯಾಂಡಾಗಿ ಇದು ಮಾಡಬೇಕು ಅನ್ನೋದು ಏನು ಮನಸ್ಸಲ್ಲಿ ಇಟ್ಕೊಳ್ದೆ, ಈ ಥರ ಅವ್ರ ಮನೆಯಲ್ಲಿ ಯಾವ ರೀತಿ ಅನುಕೂಲ ಆದರೆ ಆ ರೀತಿ ಆರಾಮಾಗಿ ಪೂಜೆ ಮಾಡ್ಬೋದು. ಸೊ ನಾನು ಈ ರೀತಿ ಮಾಡಿದ್ದೀನಿ ನೋಡಿ, ಯಾವ ಥರ ಅನ್ನಿಸ್ತು ಅಂತ ನನಗೆ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಈಗ ಹೂ ಎಲ್ಲ ನಾನು ಮುಂಚೆನೇ ಈ ಥರ ಸ್ನಾನ ಮಾಡಿಬಿಟ್ಟು ಫಸ್ಟು ಫೋಟೋಗೆ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನಾನು ಅಡುಗೆ ಕೆಲ್ಸಕ್ಕೆ ಹೋಗಿದ್ದು. ಯಾಕಂದರೆ ಒಂದೇ ಸಾರಿ ಅಂದರೆ ಫುಲ್ ಒಂಥರ ರಿಸ್ಕ್ ಆದಂಗೆ ಆಗುತ್ತೆ. ನೋಡಿ ಇವರಿಬ್ಬರು ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ನೋಡ್ಕೊಂತ ಕೂತ್ಕೊಂಡಿದ್ದಾರೆ ಇಬ್ಬರು ಅಣ್ಣ ತಂಗಿ. ಸೊ ಇವರಂತೂ ಇನ್ನು ನಾನು ಪೂಜೆ ಮುಗಿಯೋವರೆಗೂ ಹೋಗಲ್ಲ. ಸೊ ಇಲ್ಲಿಂದ ಈಗ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅರಿಶಿನ ಕುಂಕುಮಕ್ಕೆ ಕರಿಬೇಕು ಮತ್ತು ಹೋಗಬೇಕು. ನಾನು ಬೇರೆಯವ್ರ ಮನೆಗೆ ಹೋಗಬೇಕು, ಅವ್ರನ್ನೂ ಕರಿಬೇಕು ಅರಿಶಿನ ಕುಂಕುಮಕ್ಕೆಲ್ಲನೂ.
ಅದೇನೋ ನಾನು ಶೇರ್ ಮಾಡ್ಕೊಂಡಿಲ್ಲ, ಯಾಕಂದರೆ ಎಲ್ರಿಗೂ ವೀಡಿಯೋ ಮುಂದೆ ಬರಬೇಕು ಅನ್ನೋದು ಇಷ್ಟ ಇರಲ್ಲ. ಸ್ವಲ್ಪ ಜನಕ್ಕೆ ಇಷ್ಟ ಇರಲ್ಲ, ಸ್ವಲ್ಪ ಜನಕ್ಕೆ ಇಷ್ಟ ಇರುತ್ತೆ. ನಾನು ಯಾಕೆ ಬೇರೆಯವ್ರನ್ನ ಸುಮ್ಮನೆ ಆ್ಯಡ್ ಮಾಡೋದು. ಮತ್ತು ಸ್ವಲ್ಪ ಜನ ನಮಗೆ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾನು ತೊಗೊಂಡಿರ್ತೀವಿ ಗೊತ್ತಿಲ್ಲದೆ, ಮತ್ತು ವೀಡಿಯೋ ಅಪ್ಲೋಡ್ ಆದಮೇಲೆ ಮತ್ತೆ ವೀಡಿಯೋ ಡಿಲೀಟ್ ಮಾಡಿ ಅಂದರೆ ಅದು ಮಾಡಿದ್ರೆ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಆ ಥರ ಡಿಲೀಟ್ ಮಾಡಿದ್ರೆ. ಅದಕ್ಕೋಸ್ಕರ ನಾನು ಈಗ ಮಧ್ಯೆ ಸ್ವಲ್ಪ ಔಟ್ಸೈಡ್ ಅವ್ರನ್ನ ತೋರ್ಸೋಕ್ಕೆ ಸ್ವಲ್ಪ ಇಗ್ನೋರ್ ಮಾಡ್ತೀನಿ. ಯಾಕಂದರೆ ನಮ್ಮ ಇದಕ್ಕೆ ನಾವು ತಗೊತೀವಿ, ಆಮೇಲೆ ಅವರು ನಮ್ಗೆ ಇಷ್ಟ ಆಗಲ್ಲ ತೆಗೀರಿ ವೀಡಿಯೋ ಅಂತ ಅಂದರೆ ಅವಾಗ ಸ್ವಲ್ಪ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತಲ್ವ. ಸುಮ್ಮನೆ ಏನಕ್ಕೆ ಅವ್ರನ್ನ ತೋರಿಸೋದ್ರಿಂದ ನಮಗೇನು ವ್ಯೂಸ್ ಏನು ಭಾಳ ಬಂದುಬಿಡಲ್ಲ, ಇಲ್ಲ ನಮ್ಮ ಚಾನಲ್ ಏನು ಫುಲ್ಲು ಗ್ರೋ ಆಗಿಬಿಡಲ್ಲ, ಆ ಥರ ಏನಿಲ್ವಲ್ಲ. ಸೊ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಇದರಲ್ಲಿ ತೊಗೊತೀವಿ. ನಮಗೆ ಮುಂಚೆ ಗೊತ್ತಿಲ್ಲದೆ ನಾನು ಈ ಥರ ಮಾಡಿದ್ದೆ, ಅವಾಗ ಡಿಲೀಟು ಮಾಡಿದೆ. ಯಾರೇ ಆಗಿರ್ಬೋದು ಸ್ವಲ್ಪ ಯೂಟ್ಯೂಬರ್ಸು ಯೋಚನೆ ಮಾಡಿ ವೀಡಿಯೋ ಮಾಡ್ಕೊಳ್ಳಿ. ಸ್ವಲ್ಪ ಜನ ಹಂಗೇ ಡಿಲೀಟ್ ಮಾಡಿರಿ ಅಂತಂದು ಹೇಳಿದಾಗ ನಮಗೆ ಮಾಡಿದ್ರೆ ವ್ಯೂಸು ಮತ್ತು ನಮ್ಮ ಚಾನಲ್ ಗ್ರೋ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೇಳಿಬಿಟ್ಟು ಇದು ಮಾಡ್ಕೊಂಡು, ಅಯ್ಯೋ ಸ್ವಲ್ಪ ಜನ ಕೇಳಿ ಮಾಡಿದ್ರೂ ಕೊನೆಗೆ ಡಿಲೀಟ್ ಮಾಡಿ ಅಂತ ಹೇಳಿ. ಸೊ ಅದಕ್ಕೆ ಸ್ವಲ್ಪ ಔಟ್ಸೈಡ್ ಜನನ ವೀಡಿಯೋದಲ್ಲಿ ತೋರಿಸೋದು ಸ್ವಲ್ಪ ಇಗ್ನೋರ್ ಮಾಡಬೇಕು. ಅವ್ರ ಮನಸ್ಸು ಯಾವಾಗ ಹೆಂಗಿರುತ್ತೋ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಹೇಳಿದ್ದು. ಈಗ ನಾನು ಪೂಜೆ ಎಲ್ಲ ಮಾಡಿದೆ, ಪೂಜೆ ಮಾಡಿ ಈಗ ಲಾಸ್ಯ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ಸೊ ಲಾಸ್ಯಕ್ಕೆ ತುಂಬ ಇಷ್ಟ ಈ ಥರ ಪೂಜೆ ಮಾಡೋದು. ಸೊ ನಾನು ಮಾಡಿ ಇಡ್ತಾಯಿದ್ರೆ ನಾನು ಮಾಡ್ತೀನತ್ತೆ, ನಾನು ಮಾಡ್ತೀನಿ ಪೂಜೆ ಅಂತಂದು ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅವಳು ಕರ್ಕೊಂಡು ಈಗ ಪೂಜೆ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ರೆಡಿ ಮಾಡಿದ್ದೀನಿ ಅಂತಂದು ಹೇಳಿ ನನಗೆ ತಪ್ಪದೆ. ಸೊ ನನ್ನ ಐಡಿಯಾದ ಪ್ರಕಾರ ಈ ಥರ ಚಿಕ್ಕದಾಗಿ ಫೋಟೋಗಳೆಲ್ಲ ಇಟ್ಕೊಂಡು ಒಂದು ಟೀಪಾಯ್ ಮೇಲೆ ಈ ಥರ ಪೂಜೆಗೆಲ್ಲ ಇಟ್ಕೊಂಡಿದ್ದೀನಿ. ಅದು ನಾವು ಕಬೋರ್ಡ್ ಪಕ್ಕದಲ್ಲಿ ಕಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ದೇವರು ಮನೆ ಥರನೇ ಮಾಡಿಸಿದ್ದು, ತುಂಬ ಚೆನ್ನಾಗಿತ್ತು ಅವಾಗ ನೋಡೋದಕ್ಕೆ. ಸೊ ಅಲ್ಲಿ ಯಾರೋ 500 ಬಂದುಬಿಟ್ಟು ಮತ್ತು ಏನಕ್ಕೋ ನಮ್ಮ ಮನೆ ಮುಂದೆ ಬುನಾದಿ ಇದೆಲ್ಲ ಮಾಡೋಕ್ಕೆ ಬಂದಿದ್ದರು, ಮನೆ ಕಟ್ಟೋದಕ್ಕೆ. ಅವಾಗ ಏನಕ್ಕೋ ಅವ್ರು ನಮ್ಮ ಮನೆಗೆ ಬಂದಿದ್ದರು, ಒಳಗಡೆ ಬಂದುಬಿಟ್ಟು ಈ ಕಡೆ ಇರಬಾರ್ದು ದೇವ್ರ ಮನೆ ಅಂತಂದು ಹೇಳಿದ್ರು. ಅವಾಗ ನಾನು ತೆಗೆದುಬಿಟ್ಟು ಈ ಥರ ಟೀಪಾಯ್ ಮೇಲೆ ಇಟ್ಕೊಂಡು ಅವಾಗಿಂದ ಈ ಥರ ಪೂಜೆ ಮಾಡ್ಕೊತೀನಿ. ಸೊ ಆದ್ರೂ ಪರವಾಗಿಲ್ಲ, ಟೀಪಾಯ್ ಮೇಲೆ ಇಟ್ಟರು ತುಂಬ ಲಕ್ಷಣವಾಗಿ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ತುಂಬ ಇಷ್ಟ ಈ ಥರ ಡೆಕೋರ್ ಮಾಡಿ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಈ ಥರ ಅಲಂಕಾರ ಮಾಡಿಬಿಟ್ಟು ದೇವರಿಗೆ ಸೇವಂತಿಗೆ ಹೂವು ಏನೇ ಆಗಿರಲಿ, ಸೇವಂತಿಗೆ ಹೂವು ಇಟ್ಟರೆ ಅದಕ್ಕೆ ಲುಕ್ ಅನ್ನೋದು ಒಂದು ತುಂಬ ಚೆನ್ನಾಗಿರುತ್ತೆ ಫೋಟೋಗಳಿಗೆ. ಈಗ ನೋಡಿ ಈ ಥರ ಆಯಿತು ನನ್ನ ಪೂಜೆ, ಕೊನೆಗೆ ಫೈನಲಿ ಆಯಿತು. ಇನ್ನೇನು ಕಂಕಣ ಎಲ್ಲ ಕಟ್ಟಿಸ್ಕೊಂಡಿಲ್ಲ ಆಸೆ ಕೈಲಿ. ಅದಾದಮೇಲೆ ಈಗ ಪ್ರಸಾದ ಎಲ್ಲ ತಗೊಂಡು ನಾವು ಅಮ್ಮರ ಮನೆ ಹತ್ರ ಹೋಗ್ತಾಯಿದ್ದೀನಿ. ನೋಡಿರಿ ಲಾಸ್ಯ ಮಾನ್ವಿಕು ನಾನು ಹಿಂದೆನೇ, ನಾನು ಎಲ್ಲೋದ್ರೆ ಅಲ್ಲಿ ವಯಸ್ಸವ್ರು ಕೊಡ್ತಾಯಿದ್ರು ನೋಡ್ರಿ, ಬಂದುಬಿಟ್ಲು ಅಯ್ಯೋ ಅಂತ ಅವಳೆ ಬಂದು. ಈಗ ಹೋಗ್ಬಿಟ್ಟು ನಮ್ಮಮ್ಮ ಮತ್ತು ಮಾನ್ವಿಕನಿಗೂ ಎಲ್ರಿಗೂ ಇಲ್ಲೇ ಪ್ರಸಾದ ಕೊಟ್ಟೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.